ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಮೊದಲನೇ ಬಾರಿಗೆ ನಮ್ಮ ವಾಹಿನಿಯನ್ನು ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ಇವತ್ತು ಮೈಸೂರಿಗೆ ಬಂದಿದ್ದರು. ಅದಾದ ನಂತರದಲ್ಲಿ ಸಾಹಿತಿಗಳಾದಂಥ ದೇವನೂರು ಮಹಾದೇವ ಅವರನ್ನು ಭೇಟಿಯಾಗಿದ್ದರು. ಅದಾದಮೇಲೆ ಪ್ರೆಸ್ ಮೀಟನ್ನು ಕರೀತಾರೆ. ಪ್ರೆಸ್ ಮೀಟಲ್ಲಿ ಇವತ್ತು ಅವರು ಭಾಳ ಪ್ರಮುಖವಾದಂಥ ಒಂದಷ್ಟು ವಿಷಯಗಳನ್ನು ಅವರು ಮಾತನಾಡ್ತಾ ಹೋಗ್ತಾರೆ. ಅಲ್ಲಿ ಭಾಳ ಪ್ರಮುಖವಾಗಿ ಜೂನ್ 1ನೇ ತಾರೀಕಿಂದ ನಿಮಗೆಲ್ಲ ಗೊತ್ತಿರೋ ಹಾಗೆ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಶಾಲೆಗಳು ಆರಂಭ ಆಗ್ತಾ ಇದೆ, ಅದ್ರ ಬಗ್ಗೆ ಹೇಳಿದ್ದಾರೆ. ಮತ್ತು KPS ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ಅವರು ಏನು 800 ಶಾಲೆಗಳನ್ನು ಈಗ ಆರಂಭ ಮಾಡಬೇಕು ಅಂತ ಸಿದ್ಧತೆಯನ್ನು ಮಾಡ್ತಾರೆ, ಅದ್ರ ಬಗ್ಗೆ ಮಾತಾಡಿದ್ದಾರೆ. ಮತ್ತು ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ ಸಂಬಂಧಪಟ್ಟ ಹಾಗೆ ಟಾಕ್ ಮಾಡಿದ್ದಾರೆ. ಆ್ಯಂಡ್ ಭಾಳ ಮುಖ್ಯವಾಗಿ ನಿನ್ನೆಯಷ್ಟೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳು ಮತ್ತು ಪ್ರೌಢಶಾಲೆಗಳಲ್ಲಿ ಪ್ರೈಮರಿ ಮತ್ತು ಹೈಸ್ಕೂಲ್ಸ್ ಎರಡೂ ಡಿವಿಷನ್ಗೂ 40,000 ಪ್ಲಸ್ 11,000 51,000 ಅತಿಥಿ ಶಿಕ್ಷಕರನ್ನು ನೇಮಕ ಮಾಡ್ಕೊಳ್ಳಿಕ್ಕೆ ಏನು ಸರ್ಕ್ಯುಲರ್ ಬಿಡುಗಡೆ ಆಗಿತ್ತು ಅದ್ರ ಬಗ್ಗೆ ಹೇಳಿದ್ದಾರೆ. ಆ್ಯಂಡ್ ಭಾಳ ಮುಖ್ಯವಾಗಿ ಟೀಚರ್ ಇಕ್ವಿಪ್ಮೆಂಟ್ ಅದಕ್ಕೆ ಸಂಬಂಧಪಟ್ಟಾಗೂ ಒಂದಷ್ಟು ವಿಷಯಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಯಾವುದು ಮುಖ್ಯ ಅಂತ ಅನ್ನಿಸ್ತು ಇವತ್ತಿನ ಪ್ರೆಸ್ ಮೀಟಲ್ಲಿ, ಅದನ್ನಷ್ಟೇ ನಿಮಗೆಲ್ಲ ಅಪ್ಲೋಡ್ ಮಾಡ್ತಾನೆ. ಸೊ ದಯಮಾಡಿ ಅವ್ರು ಏನೇನು ಹೇಳಿದ್ದಾರೆ ಅದನ್ನು ಎಲ್ಲವನ್ನು ನೋಡೋ ಪ್ರಯತ್ನ ಮಾಡಿ. ಸೊ ಲೆಟ್ಸ್ ವಾಚ್ ದಟ್ ವಿಡಿಯೋ. ಆರ್ಥಿಕ ಹೊರೆ ಅದೆಲ್ಲ ಏನು ಬರೋದಿಲ್ಲ. ಸೊ ಅದನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ. ಇದು ಎಳೆದು ಪತ್ರಿಕಾಗೋಷ್ಠಿನ ಮಾಡೋದಕ್ಕೆ ಹೋಗೋದಿಲ್ಲ. ಭಾಳ ಸಂತೋಷ ಆಗುತ್ತೆ. ಇವತ್ತು 3 ವರ್ಷಕ್ಕೆ ಶಿಕ್ಷಣ ಸಚಿವನಾಗಿ ಸಾಕಷ್ಟು ಬದಲಾವಣೆಯನ್ನು ಸುಧಾರಣೆ ಮೂಲಕ ತಂದಿರ್ತಕ್ಕಂಥದ್ದು. ಮತ್ತು 1ನೇ ತಾರೀಕು ಜೂನ್ ಶಿವಮೊಗ್ಗದಲ್ಲಿ ರಾಜ್ಯ ಮಟ್ಟದ 1,000 ಅಂದರೆ 800 ನಮ್ಮದು, 200 ಮೈನಾರಿಟಿ ಕಡೆಯಿಂದಲೂ ಮಾಡ್ತಾರೆ. ಟೋಟ್ಲು 1,000 ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಮಾಡ್ತಕ್ಕಂಥದ್ದು. ಶಿಕ್ಷಣ ರಿಕ್ರೂಟ್ಮೆಂಟ್ ಕೂಡ ಮಾಡ್ತಾಯಿದ್ದೀವಿ. ನಿನ್ನೆ 51,000 ಗೆಸ್ಟ್ ಟೀಚರ್ಸ್ನ, ಯಾಕೆಂದರೆ ಮುಂಚೆ ಏನಾಗೋದು ಮಕ್ಕಳು ಈ ಟೀಚರ್ಸ್ ಎಲ್ಲಪ್ಪ ಅಂತ ಕಾಯ್ತಾಯಿದ್ರು. ನಮ್ಮ ಸರ್ಕಾರ ಬಂದ ಮೇಲೆ 1 ವರ್ಷ ಬಿಟ್ಟು ಟೀಚರ್ಸೇ ಫಸ್ಟ್ ಕಾಯ್ತಾರೆ ಮಕ್ಕಳಿಗೆ, ಆ ಥರ ವ್ಯವಸ್ಥೆಯನ್ನು ಮಾಡಿದ್ದೀವಿ. 1ನೇ ಕ್ಲಾಸಿಂದ ಕ್ಲಾಸಸ್ ಸ್ಟಾರ್ಟ್ ಆಗ್ತದೆ. ಇಡೀ ರಾಜ್ಯದ ಜನರಿಗೆ ನಮ್ಮ ಸರ್ಕಾರಿ ಶಾಲೆಗೆ ಬನ್ನಿ ಆ ಆಂದೋಲನನೂ ಕೂಡ ನಾವು ಸ್ಟಾರ್ಟ್ ಮಾಡಿದ್ವಿ. ಸರ್ಕಾರಿ ಶಾಲೆಗೆ ಸೇರಿಸಿ ಸ್ವಲ್ಪ ನ್ಯೂನತೆಗಳು ಇರ್ಬೋದು, ಸ್ವಲ್ಪ ನಾವು ಹಂತವಾಗಿ ನೋಡಿ. ಕಲ್ಯಾಣ ಕರ್ನಾಟಕದಲ್ಲಿ ಅಕ್ಷರ ಆವಿಷ್ಕಾರ ಅಂತೇಳಿ 5,000 ಕೊಡ್ತೀವಿ. 5,000ದೊಳಗೆ 25,000 ಕಂಪಲ್ಸರಿ ದೇ ಹ್ಯಾವ್ ಟು ಸ್ಪೆಂಡ್ ಶಿಕ್ಷಣಕ್ಕೆ. ಅದು ಕೂಡ ಇಂಪ್ರೂವ್ಮೆಂಟ್ ಆಗಿದೆ. ಅಲ್ಲೂ 29% ಎಲ್ಲ ಯಾದಗಿರಿ ಜಂಪ್ ಆಗಿದೆ. ಅಲ್ಲಿ ಬಾಯ್ಸು ಕೂಡ ಹಿಂದೆ ಇದ್ದರು. ಇಡೀ ರಾಜ್ಯದಲ್ಲೂ ಕೂಡ ಗಂಡು ಮಕ್ಕಳು ಶಿಕ್ಷಣದಲ್ಲಿ ಹಿಂದೆ ಇದ್ದರು, ಅವರು ಕೂಡ 18-19% ಜಾಸ್ತಿ ಬಂದಿದೆ. ಹೆಣ್ಣು ಮಕ್ಕಳು ಕೂಡ 10% ಜಾಸ್ತಿ ಆಗಿದೆ. ಹೆಣ್ಮಕ್ಳೇ ಟಾಪಲ್ಲಿದ್ದಾರೆ. ಬಟ್ ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಶಾಲೆಯಲ್ಲಿ SC ST ಇವ್ರದ್ದೆಲ್ಲ ನೋಡಿದರೆ ಆ ಡೇಟಾನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. 17%, 18% ಮತ್ತು 15% ಈ ಥರ ಎಲ್ಲ ಪಾಸ್ ಆಗಿದ್ದಾರೆ. ಲಾಸ್ಟಿಗೆ ಜನರಲ್ ಆಗಿರೋರು, ಯಾಕೆಂದರೆ ಅವರೆಲ್ಲ ಮೇಲೆ ಇತ್ತು, ಅವರು ಕೂಡ ಒಂದು 7%, 5% ಅವರು ಕೂಡ ಪಾಸ್ ಆಗಿದ್ದಾರೆ. ಟೋಟಲಿ ಶಿಕ್ಷಣ ಇಲಾಖೆಯನ್ನು ಒಂದು ಹಂತಕ್ಕೆ ತಗೊಂಡು ಬಂದಿದ್ದೀವಿ. ಇನ್ನೂ ಸಾಕಷ್ಟು ಮುಂದೆ ತಗೊಂಡು ಹೋಗ್ತಕ್ಕಂಥದ್ದಿದೆ. ಸಮಾನತೆಯ ಒಳ್ಳೆ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು, ಮೊನ್ನೆ DK ಶಿವಕುಮಾರ್ ಸಾಹೇಬರು ನಮಗೆ ಹೇಳಿದ್ದಾರೆ. ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ನನ್ನ ಇಲಾಖೆಯಲ್ಲಿ ನಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಮತ್ತೇನಾದ್ರು ಪ್ರಶ್ನೆ ಇದ್ದರೆ ಪ್ರಮುಖವಾಗಿರ್ತಕ್ಕಂಥದ್ದು ಭಾಳ ಚೆನ್ನಾಗಿದೆ. ಯಾಕೆಂದರೆ ನಾವೆಲ್ಲ ಈ ನಾಟಕ ನೋಡೋದು, ಪಿಕ್ಚರ್ ನೋಡೋದು ಇದೆಲ್ಲ ಇರೋದ್ರಿಂದ ಭಾಳ ಅಟ್ರಾಕ್ಟಿವ್ ಅಂತ ಹೇಳಿದರೆ, ನಾವಾಗಲೇ ಸಂಗೀತ ಕಲಿಸ್ತಕ್ಕಂಥದ್ದು ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ, ಮತ್ತು ಫಿಸಿಕಲ್ ಟ್ರೈನಿಂಗ್ ಇರ್ಬೋದು, ಕಲೆ ಇರ್ಬೋದು, ಅದರೊಳಗೆ ನಾಟಕನೂ ಕೂಡ ಹಾಕಿ ಅದರೊಳಗೆ ಮೌಲ್ಯವಾಗಿರ್ತಕ್ಕಂಥ ಕೆಲವು ವಿಚಾರಗಳನ್ನು, ಫ್ರೀಡಮ್ ಫೈಟರ್ಸ್ ಇರ್ಬೋದು, ಸಾಹಿತಿಗಳ ಬಗ್ಗೆ ಇರ್ಬೋದು, ಒಳ್ಳೆ ನಾವು ಇದು ಏನದು ಸಂವಿಧಾನ ಪೀಠಿಕೆ ಮತ್ತು ಇದು ಹಿಂದೆ ಬಂದರೆ ಹಾಡಬೇಡಿ ಈ ಥರ ನಾನು ಕುತ್ಕೊಂಡಾಗ ಗೋವಿನ ಹಾಡಿದೆಯಲ್ಲ, ನಮ್ಮ ಇಡೀ ಭಾರತ ದೇಶದಲ್ಲಿ ನಮ್ಮ ಹತ್ರ ಮಾತ್ರ ಇರೋದು, ನಾವು ಅದು ಯೂಸೇ ಮಾಡಲ್ಲ. ಬಟ್ ಅದಕ್ಕಿಂತ ಹೃದಯ ಶ್ರೀಮತಿಗೆ ಇನ್ಯಾವುದೂ ಇಲ್ಲ. ಅದನ್ನು ಕಂಪಲ್ಸರಿ ಅಲ್ಲಿ ಕುತ್ಕೊಂಡಾಗ ಅವ್ರಿಗೆ ಹೇಳಲಿಲ್ಲ ನಾನು, ಬಟ್ ಆ ಥರ ಭಾವನೆಗಳು ಬರ್ತವೆ. ಇಂಥವ್ರ ಜೊತೆಗೆ ಮಾತಾಡಿದಾಗ ಒಳ್ಳೆ ವಿಚಾರಗಳು ಬರ್ತವೆ. ಸೊ ನಾಟಕದ ಥರದನ್ನ ಹೇಳ್ತಾ ಇದ್ದಾರೆ. ಮತ್ತು ಕನ್ನಡ ಮಾಧ್ಯಮದ ಕೂಡ ಮೌಲ್ಯವನ್ನು, ಯಾಕೆಂದರೆ ಏನಾಗ್ತದೆ ಇಲ್ಲಿ ಒಂದು ಕಡೆಗೆ ಸುಪ್ರೀಂ ಕೋರ್ಟಲ್ಲಿ ಮಾಧ್ಯಮ ಅವರು ಪೇರೆಂಟ್ಸು ಮತ್ತು ಮಕ್ಕಳು ಕಂಟ್ರೋಲ್ ಇರ್ತದೆ. ಸೊ ಅದನ್ನು ಯಾವ ರೀತಿ ಉಳಿಸ್ಬೋದು, ಈ ಶಾಲೆಗಳು ಏನಾದರೂ ಭಾಳ ಕಮ್ಮಿ ಶಾಲೆ ಇರ್ತಕ್ಕಂಥ, ಅವರೇ ಹೇಳಿದರು ಕಮ್ಮಿ ಶಾಲೆ ಇರ್ತಕ್ಕಂಥದ್ದನ್ನು ಏನಾದರೂ ನೀವು ಅವರೇ ಹೋಗ್ತಾರೆ ಅಂತ ಹೇಳಿದರೆ KPSಗೆ ವೆಲ್ಕಮ್ ಮಾಡಿ, ಅದು ಭಾಳ ಒಳ್ಳೆಯದು. ಮಕ್ಕಳು 5 ಮಕ್ಕಳು ಇರೋ ಶಾಲೆ ಆಗೋದಿಲ್ಲ ಅಂತೇಳಿ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ಮುಚ್ಚಕ್ಕಾಗಲ್ಲ. ಬಟ್ ಅದು ಮಕ್ಕಳು KPS ಶಾಲೆನ ಇಷ್ಟಪಡ್ತಾ ಇದ್ದಾರೆ, ಅಲ್ಲಿಗೆ ಬರ್ತಕ್ಕಂಥ. ಯಾಕೆಂದರೆ 14 ವರ್ಷದ ಅದು ಭಾಳ ಇಷ್ಟ ಆಯಿತು. ಯಾಕೆಂದರೆ ಯಾಕೆ ಡ್ರಾಪ್ಔಟ್ಸ್ ಆಗ್ತಾರೆ ಅಂದರೆ, ಇಲ್ಲಿ LKGಗೆ ಹೋಗ್ತಾರೆ, ಇನ್ನೊಂದು ಹಳ್ಳಿಗೆ ಮಿಡಲ್ ಸ್ಕೂಲಿಗೆ ಹೋಗ್ತಾರೆ, ಇನ್ನೊಂದು ಹಳ್ಳಿಗೆ ಹೈಸ್ಕೂಲ್ ಹೋಗ್ತಾರೆ, ಇನ್ನೊಂದು ಹಳ್ಳಿಗೆ PUCಗೆ ಹೋಗ್ತಾರೆ, ಡಿಗ್ರಿ ಹೋಗ್ಬೇಕಾದ್ರೆ ಒಂದು 5% ಡ್ರಾಪ್ ಆಗ್ತಾರೆ.
ಯಾಕೆಂದರೆ ಬಡತನ ಇರ್ಬೋದು, ಕೆಲಸ ಮಾಡಬೇಕು, ಇಲ್ಲ ಓದಲು ಆಸಕ್ತಿ ಇರಲ್ಲ, ಹೊಸ ವಾತಾವರಣ. ಸೊ ಒಂದೇ ವಾತಾವರಣ KPS ಅಲ್ಲಿ 14 ವರ್ಷ ಇದ್ದರೆ, ಈಗ ನೀವೇ ನೋಡಿ ನಿಮ್ಮ ಮಕ್ಳಿಗೆ ಏನು ಅನಿಸುತ್ತೆ, ಅಪ್ಪ ಒಂದು ಶಾಲೆಗೆ ಸೇರಿಸ್ಬಿಟ್ರೆ ಒಂದು 14 ವರ್ಷ ಅಲ್ಲಿದೆ. 14